ಒಂದು ವಾರದಿಂದ ಕಾಲೇಜ್ಗೆ ಹೋಗದೆ ಅವನು ಮಾಡಿದ ಮೆಸೇಜ್ ಕಾಲ್ಗೆ ರಿಪ್ಲೈ ಮಾಡದೆ ಸತಾಯಿಸಿದ್ದ ಭುವನ ಈಗ ತನ್ನ ಕಾಲ್ ಪಿಕ್ ಮಾಡಿದ್ದನ್ನು ಕಂಡು ಲಿಖಿತ್ ಖುಷಿಯಾಗಿ ಬಿಟ್ಟ. ವಾಟ್ ಹ್ಯಾಪೆಂಡ್ ಭುವನ? ಆರ್ ಯು ಆಲ್ ರೈಟ್? ಐ ಹ್ಯಾವ್ ಗಾನ್ ಮ್ಯಾಡ್ ವಿದೌಟ್ ಸೀಯಿಂಗ್ ಯುವರ್ ಫೇಸ್ ಫಾರ್ ಅ ವೀಕ್. ಯಾಕೆ ಒಂದು ವಾರದಿಂದ ಕಾಲೇಜ್ಗೆ ಬರುತ್ತಿಲ್ಲ ನೀನು? ಅದೋಗ್ಲಿ, ನನ್ನ ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ ಎಂದು ಒಂದೇ ಉಸಿರಿಗೆ ಬಡಬಡಿಸಿದ ಲಿಖಿತ್ನ ಕಂಡು ಭುವನ ಇನ್ನಷ್ಟು ಕೆರಳಿದಳು. ಲಿಖಿತ್, ನಿಜವಾಗಿಯೂ ಹುಚ್ಚು ಹಿಡಿದಿದೆಯಾ ನಿನ್ಗೆ ಎಂದು ಔಡುಗಚ್ಚುತ್ತಾ ಕೇಳಿದಾಗ, ಎಸ್ ಭುವನ, ನಿಗೆ ಗೊತ್ತಿಲ್ವೇ, ನಿನ್ನ ಮುಖ ನೋಡದೆ ನಿನ್ ಜೊತೆ ಮಾತನಾಡದಿದ್ದರೆ ನಾನು ಎಷ್ಟು ಒದ್ದಾಡಿ ಹೋಗ್ತೇನೆ ಎಂದು ಬಹಳ ಬೇಸರದಿಂದ ನುಡಿದ. ತನ್ನಲ್ಲಿ ಉಕ್ಕಿ ಬರುತ್ತಿದ್ದ ಸಿಟ್ಟನ್ನು ಮುಷ್ಟಿ ಬಿಗಿದು ತಡೆಯುವ ಭುವನ, ಸರಿ, ಈಗ ನಾನೇನ್ ಮಾಡ್ಬೇಕು ಹೇಳು, ಏನಕ್ಕೆ ನಂಗೆ ಕಾಲ್ ಮಾಡಿದ್ದು ಎಂದರೆ ನಾನ್ ನಿನ್ನ ಮೀಟ್ ಮಾಡ್ಬೇಕು ಕಣೋ, ಪ್ಲೀಸ್ ನೋ ಹೇಳ್ಬೇಡ ಎಂದು ರಿಕ್ವೆಸ್ಟ್ ಮಾಡಿದ. ಯಾವ ಹೋಟೆಲ್ಗೆ ಬರ್ಬೇಕು ಎಂದು ಗಂಭೀರವಾಗಿ ಕೇಳಿದ. ಹುಡುಗಿಯ ಮುಂದೆ ಏನಾದರೂ ಲಿಖಿತ್ ಇದ್ದಿದ್ರೆ ಹಿಂದೆ ಅವನ ಕೊನೆಯ ದಿನವಾಗುತ್ತಿತ್ತೇನೋ, ಅಷ್ಟು ಆವೇಶದಲ್ಲಿದ್ದಳು ಆಕೆ. ಭುವನಾಳ ದನಿ ಮತ್ತು ಅವಳ ಮಾತು ಕೇಳಿದ ಲಿಖಿತ್ಗೆ ಎಲ್ಲೋ ಏನು ಸರಿ ಇಲ್ಲ ಎಂದು ಅವನ ಸಿಕ್ಸ್ ಸೆನ್ಸ್ ಎಚ್ಚರಿಕೆ ಕೊಟ್ಟಾಗ ಅಲರ್ಟ್ ಆದವನು, ಭೂ, ಏನಾಯ್ತು? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಮನೆಯಲ್ಲಿ ಎಲ್ಲ ಸರಿ ಇದೆ ತಾನೆ ಎಂದು ಭಾರಿ ಕಾಳಜಿ ಇರುವಂತೆ ಮೃದುವಾಗಿ ಕೇಳಿದ. ಏ ಲೋಫರ್, ಇನ್ನು ಎಷ್ಟು ನಾಟಕ ಮಾಡ್ಬೇಕು ಅಂತ ಇದ್ಯಾ? ನಾಚಿಕೆ ಅನಿಸೋದಿಲ್ವಾ ನಿಂಗೆ? ತು, ನಿನ್ ಜೊತೆ ಮಾತನಾಡೋದಕ್ಕೆ ನನಗೆ ಅಸಹ್ಯ ಅನಿಸ್ತಿದೆ. ಅಪ್ಪಿತಪ್ಪಿ ಏನಾದ್ರೂ ನನ್ ಕಣ್ಮುಂದೆ ಬಂದ್ರೆ ನಾನ್ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ಜೀವಂತ ಉಳಿಸೋದಿಲ್ಲ ಎಂದು ಕೋಪಾವೇಶದಲ್ಲಿ ಸಿಡಿದಿದ್ದಾಗ ಲಿಖಿತ್ ತನ್ನ ಪ್ಯಾಂಟ್ ಕಿಸೆಯಲ್ಲಿದ್ದ ಕರ್ಚಿಪ್ ತೆಗೆದು ಹಣೆ ಮೇಲೆ ಮೂಡಿದ ಬೆವರನ್ನು ಒರೆಸಿಕೊಂಡ. ಭುವನ, ಯಾಕೆ ಹೀಗೆಲ್ಲ ಮಾತನಾಡ್ತಿದ್ಯಾ ಎಂದು ಕಂಪಿಸುವ ದನಿಯಲ್ಲಿ ಕೇಳಿದ. ಭುವನ ಮೈಯಲ್ಲಿನ ರಕ್ತ ಇನ್ನಷ್ಟು ಬಿಸಿಯಾಯಿತು. ನಿನ್ನಂತಹ ನಯವಂಚಕನ ಜೊತೆ ಹೇಗೆ ಮಾತಾಡ್ಬೇಕು? ನನ್ ಜೊತೆ ಪ್ರೀತಿಯ ಹೆಸರು ಹೇಳಿಕೊಂಡು ಮತ್ತೊಂದು ಹುಡುಗಿಯ ಜೊತೆ ಎನ್ನುತ್ತಿದ್ದವಳು ಅಂದು ತಾನು ಲಿಖಿತ್ನನ್ನು ಒಂದು ಹುಡುಗಿಯ ಜೊತೆ ಕಂಡಿದ್ದನ್ನು ನೆನೆದು ಅಸಹ್ಯದಿಂದ ಮುಖ ಕಿವುಚಿದಳು. ಏ ಅಲ್ಕಾ, ಅವಳಿಗಾದರೂ ನಿಯತ್ತಾಗಿರೋದನ್ನು ಕಲಿ. ಅಂಡ್ ಮತ್ತೆ ನನಗೆ ಕಾಲ್ ಮಾಡೋದು ಮೆಸೇಜ್ ಮಾಡೋದೆಲ್ಲ ಮಾಡಿದೆಯೋ? ಕಚಿಡ ನನ್ ಮಗ್ನೆ, ಸತ್ಯವಾಗಿಯೂ ನಿನ್ಮೇಲೆ ಹರಾಸ್ಮೆಂಟ್ ಕೇಸ್ ಫೈಲ್ ಮಾಡಿಸಿ ನಮ್ಮ ಅಣ್ಣನ ಪವರ್ ಬಳಸಿಕೊಂಡು ಪರ್ಮನೆಂಟ್ ಆಗಿ ಜೈಲ್ನಲ್ಲಿ ಕೊಳೆಯುವಾಗೆ ಮಾಡ್ತೇನೆ, ಹುಷಾರ್ ಎಂದು ಕಟುವಾಗಿ ಎಚ್ಚರಿಸಿ ಅವನಿಗೆ ಮತ್ತೆ ಮಾತನಾಡಲು ಸಹ ಅವಕಾಶ ಕೊಡದಂತೆ ಕಾಲ್ ಕಟ್ ಮಾಡಿದ ಭುವನ ಮತ್ತೊಮ್ಮೆ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು. ಹೋಗಿ ಹೋಗಿ ಇಂಥ ನೀಚನನ್ನು ಪ್ರೀತಿ ಮಾಡಿಬಿಟ್ಟೆನಲ್ಲ ಎಂದು ರಿಗ್ರೆಟ್ ಫೀಲ್ ಅವಳಲ್ಲಿತ್ತು. ರಾತ್ರಿ ಸಮಯ ಕೈ ತೊಳೆದು ಬಂದು ಊಟಕ್ಕೆ ಕುಳಿತ ಮಗನಿಗೆ ಊಟ ಬಡಿಸಿದ ಮಮತಾ ಅವರು ಮಗನ ಜೊತೆ ಹೇಗೆ ಮಾತು ಶುರು ಮಾಡುವುದೆಂದು ತೋಚದೆ ಕೈ ಕೈ ಇಸುಕಿಕೊಳ್ಳುತ್ತಾ ನಿಂತರು. ಅದನ್ನು ಊಟ ಮಾಡುತ್ತಲೇ ಗಮನಿಸುತ್ತಿದ್ದ ಶರಣ್ ನಿಟ್ಟುಸಿರು ಬಿಡುತ್ತಾ, ಅಮ್ಮ, ಏನಾದ್ರೂ ಮಾತಾಡ್ಬೇಕಾ ಎಂದು ಕೇಳಿದ. ಅವನ ದನಿ ಗಂಭೀರವಾಗಿಯೇ ಇತ್ತು. ಹಾ ಎಂದು ತಲೆದೂಗಿದ ಮಮತಾ ಅವರು, ಶರಣ್ ಭುವನ ಮದ್ವೆ ಫಿಕ್ಸ್ ಆಗಿದೆಯಂತೆ, ಅವಳ ಮಾವನ ಮಗ ವರುಣ್ ಜೊತೆ ಎಂದಾಗ ಅವನ ಮುಖಭಾವವೇನು ಬದಲಾಗಲಿಲ್ಲ. ರಾಮ್ ಮತ್ತು ಅವನ ತಾಯಿ ದುಡುಕಿ ವರುಣ್ಗೆ ನಮ್ಮ ಮನೆ ಮಗಳನ್ನು ಮದುವೆ ಮಾಡಿಕೊಟ್ಟು ಎಂತ ತಪ್ಪು ಮಾಡುತ್ತಿದ್ದಾರೆ ಎಂಬ ಸಣ್ಣ ಅಂದಾಜು ಶರಣ್ಗೆ ಇತ್ತು. ವರುಣ್ ಪಕ್ಕ ಬಿಸ್ನೆಸ್ ಮೈಂಡ್. ಅವನ ಜೊತೆ 2-3 ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡಿದ್ದ ಶರಣ್ಗೆ ಅವನು ತನ್ನ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುವವನು ಎಂದು ಚೆನ್ನಾಗಿಯೇ ತಿಳಿದಿತ್ತು. ಇನ್ನು ಭುವನ ಮದುವೆ ಆಗುವುದರ ಹಿಂದೆ ಸಹ ಏನೋ ದೊಡ್ಡ ಮಾಸ್ಟರ್ ಮೈಂಡ್ ಗೇಮ್ ಇದ್ದೇ ಇರುತ್ತದೆ ಎಂದು ತಿಳಿದಿದ್ದರೂ ತನ್ನ ಪಾಡಿಗೆ ತಾನಿದ್ದ. ತೃಪ್ತಿಯ ತಂಗಿ ಭುವನ ಎಂಬ ಕಾಳಜಿಯಿಂದ ಮೊನ್ನೆ ಲಿಖಿತ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಲು ರಾಮ್ಗೆ ಕಾಲ್ ಮಾಡಿದಾಗ ಅವನು ಹೇಗೆಲ್ಲ ಅವಮಾನ ಮಾಡಿದ ಎನ್ನುವುದನ್ನು ಇನ್ನೂ ಅವನು ಮರೆತಿರಲಿಲ್ಲ. ಸೊ ಮತ್ತೆ ಭುವನ ಸಲುವಾಗಿ ರಾಮ್ ಜೊತೆ ಮಾತಾಡಿ ಅವನಿಂದ ಹೀಯಾಳಿಸಿಕೊಳ್ಳಲು ಅವನು ಸಿದ್ಧವಿರಲಿಲ್ಲ. ತಾವು ಭುವನ ಮದುವೆಯ ಬಗ್ಗೆ ಮಾತನಾಡಿದ್ರು ಏನೊಂದೋ ಮಾತನಾಡದೆ ತನ್ನ ಪಾಡಿಗೆ ತಾನು ಊಟ ಮಾಡುತ್ತಿದ್ದ ಮಗನ ನಡೆಗೆ ಮಮತಾ ಅವರಿಗೆ ಬೇಸರವಾಯಿತು. ಶರಣ್, ಏನಾದ್ರೂ ಮಾತಾಡು, ನೀನು ವರುಣ್ ಹಣದ ಪಿಶಾಚಿ ಅಂತ ಹೇಳಿದ್ದೆ ಅಲ್ವಾ? ರಾಮ್ಗೆ ಒಂದು ಸಲ ಭುವನ ಮದುವೆ ವಿಷಯದ ಬಗ್ಗೆ ಯೋಚನೆ ಮಾಡುವುದಕ್ಕೆ ಹೇಳು ಎಂದಾಗ ದಟ್ಟ ಉಸಿರೊಂದನ್ನು ಹೊಳಗೆಳೆದುಕೊಂಡ ಶರಣ್ ಊಟ ಮುಗಿಸಿ ಕೈ ತೊಳೆದು ಎದ್ದ.
ನನ್ನಿಂದ ನೀವ್ ಹೇಳಿದ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಅವರ ಮನೆಯಲ್ಲಿರುವ ನನ್ ಮಗ ಒಬ್ಬನ ಬಗ್ಗೆ ಬಿಟ್ಟು ಮತ್ಯಾರ ಬಗ್ಗೆಯೂ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ತನ್ನದೇ ದಾಟಿಯಲ್ಲಿ ನುಡಿದು ರೂಮ್ಗೆ ಬಂದ ಶರಣ್ಗೆ ಮುಗ್ಧತೆಯಿಂದ ತುಂಬಿದ್ದ ಭುವನ ಮುಖ ಕಣ್ಣ ಮುಂದೆ ಸುಳಿದಾಗ ಅವನ ಮನವು ಮರಕಪಟ್ಟಿತು. ಅವಳು ಮಾಡಿದ ಸಣ್ಣ ತಪ್ಪಿಗೆ ಜೀವನ ಪೂರ್ತಿ ಶಿಕ್ಷೆ ಅನುಭವಿಸುವಂತೆ ಮಾಡುತ್ತಿದ್ದಾರೆ ಅವಳ ತಾಯಿ ಮತ್ತು ಅಣ್ಣ ಎಂದು ಅವನಿಗೆ ಅನಿಸಿತ್ತು. ತನ್ನ ಫೋನ್ ಲಾಕ್ ಓಪನ್ ಮಾಡಿ ಗ್ಯಾಲರಿಯಲ್ಲಿದ್ದ ತನ್ನ ಪುಟ್ಟ ಮಗನ ಫೋಟೋಗಳನ್ನು ಒಂದೈದು ನಿಮಿಷ ಕಣ್ಣು ತುಂಬಿಕೊಂಡ ಶರಣ್, ನಾಳೆ ಹೇಗಾದ್ರೂ ಮಾಡಿ ನನ್ನ ಮಗನನ್ನು ಭೇಟಿ ಮಾಡಿ ಬರಬೇಕು ಎಂದು ತನ್ನೊಳಗೆ ನುಡಿದುಕೊಂಡ. 3-4 ದಿನದಿಂದ ಆರೋಗ್ಯ ಜ್ವರ ಬಂದು ಒದ್ದಾಡಿದ್ದು ಅವನ ಕಿವಿಗೆ ಬಿದ್ದಿತ್ತಲ್ಲ. ಅಂದು ಮಧ್ಯಾಹ್ನ ತನ್ನ ಕ್ಯಾಬಿನ್ ನಲ್ಲಿ ಕುಳಿತು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಿದ್ದ ರಾಮ್ 2 ಬಾರಿ ಅವನ ಕ್ಯಾಬಿನ್ ಡೋರ್ ನಾಕ್ ಆಗಿದ್ದು ಕೇಳಿ ತುಟಿ ಅಂಚಿನಲ್ಲಿ ನಕ್ಕವನು ತುಟಿ ಬಿಚ್ಚದೆ ತನ್ನ ಕೆಲಸ ಮುಂದುವರಿಸಿದ. ತನ್ನ ಬಳಿ ಪರ್ಮಿಷನ್ ಕೇಳದೆಯೇ ಕ್ಯಾಬಿನ್ಗೆ ಬರುವ ಫ್ರೀಡಂ ಅವನು ಯಾರಿಗಾದರೂ ಕೊಟ್ಟಿದ್ದಾನೆ ಎಂದರೆ ಅದವನ ಮಡದಿಗೆ ಮಾತ್ರವಲ್ವೇ. ಬಟ್ ಅಚ್ಚು ಅವನ ಕ್ಯಾಬಿನ್ ಡೋರ್ ಓಪನ್ ಮಾಡುವ ಮುನ್ನ 2 ಬಾರಿ ನಾಕ್ ಮಾಡಿಯೇ ಹೋಗುತ್ತಿದ್ದಳು. ಹೊಳಬಂದ ಅಚ್ಚು ಮ್ಯಾನೇಜರ್ ತನ್ನ ಬಾಸ್ ಸೈನ್ಗಾಗಿ ಕೊಟ್ಟು ಹೋಗಿದ್ದ ಫೈಲ್ಗಳನ್ನು ರಾಮ್ ಮುಂದೆ ಇರಿಸುತ್ತಾ, ರಾಮ್, ಮಧ್ಯಾಹ್ನ 2:30ಕ್ಕೆ ಒಬ್ಬರು ಕ್ಲೈಂಟ್ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ ಎಂದು ಅವನು ಅಟೆಂಡ್ ಮಾಡಬೇಕಾಗಿದ್ದ ಮೀಟಿಂಗ್ ಬಗ್ಗೆ ರಿಮೈಂಡ್ ಮಾಡಿದಳು. ಹಾ, ನೆನಪಿದೆ ಮುದ್ದು ನನಗೂ ಎಂದವನು ಫೈಲ್ನಿಂದ ಕಣ್ಣು ಆಚೆ ಈಚೆ ಮಾಡಲಿಲ್ಲ. ಅವನು ಕೆಲಸದಲ್ಲಿ ಬ್ಯುಸಿ ಇರುವುದನ್ನು ಕಂಡು ಇನ್ನಷ್ಟು ಹೊತ್ತು ಅಲ್ಲೇ ನಿಂತು ಅವನ ಕೆಲಸಕ್ಕೆ ಡಿಸ್ಟರ್ಬ್ ಮಾಡಲು ಬಯಸದ ಅಚ್ಚು, ರಾಮ್, ನಿಮ್ಮ ಕಾರ್ ತಕ್ಕೊಂಡು ನಾನ್ ಮನೆಗೆ ಹೋಗ್ತಿದ್ದೇನೆ ಎಂದಳು. ಇಂದು ಆರತಿಯವರು ತಮ್ಮ ಅಣ್ಣ ಅತ್ತಿಗೆ ಜೊತೆ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದರಿಂದ ಆರವ್ನನ್ನು ಸ್ಕೂಲ್ನಿಂದ ಕರೆದುಕೊಂಡು ಬರಲು ಯಾರೂ ಇರಲಿಲ್ಲ. ಕೈಯಲ್ಲಿದ್ದ ಫೈಲ್ ಟೇಬಲ್ ಮೇಲೆ ಇಟ್ಟ ರಾಮ್, ಮುದ್ದು, ಏನಕ್ಕೆ ಎಂದು ಅಚ್ಚರಿಯಿಂದ ಕೇಳಿದ. ತನ್ನವಳು ಮದುವೆಯಾದ ಮೇಲೆ ಕಾರ್ ಡ್ರೈವ್ ಮಾಡಿದ್ದು ತೀರಾ ಕಡಿಮೆ ಎಂದು ರಾಮ್ಗೆ ತಿಳಿದಿತ್ತು. ಅವಳು ಎಲ್ಲಿಗೆ ಹೋಗಬೇಕೆಂದರೂ ರಾಮ್ ಮತ್ತು ಅಂಕಿತ್ ಅವಳ ಜೊತೆಯಲ್ಲೇ ಹೋಗುತ್ತಿದ್ದರು. ಒಮ್ಮೆ ಟೈಮ್ ನೋಡಿದ ಅಚ್ಚು, ರಾಮ್, ಆರವ್ ಸ್ಕೂಲ್ ಟೈಮಿಂಗ್ಸ್ ಮುಗಿಯೋ ಹೊತ್ತಾಯ್ತು. ಸೊ ಬೇಗ ಹೋಗಿ ಅವನನ್ನು ಪಿಕ್ ಮಾಡದಿದ್ರೆ ಮತ್ತೆ ನಾಳೆ ಸ್ಕೂಲ್ಗೆ ಹೋಗುವಾಗ ಹಠ ಮಾಡ್ತಾನೆ ಎಂದಳು. ತನ್ನ ಫ್ರೆಂಡ್ಸ್ ಎಲ್ಲರನ್ನು ಅವರ ಪೇರೆಂಟ್ಸ್ ಬಂದು ಕರೆದುಕೊಂಡು ಹೋದ್ಮೇಲೆ ಒಬ್ಬನೇ ಕಾಯುವಂತೆ ಆದಾಗ ಆರವ್ಗೆ ಎಂಬ್ರಾಸ್ಮೆಂಟ್ ಆಗಿಬಿಡುತ್ತದಲ್ಲ ಆ ಪುಟ್ಟ ಪೂರನಿಗೆ. ಮುದ್ದು, ನಾನು ಅಂಕಿತ್ಗೆ ಹೇಳ್ತೇನೆ, ಅವನ್ ಬಂಗಾರಿಯನ್ನು ಸ್ಕೂಲ್ನಿಂದ ಕರೆದುಕೊಂಡು ಹೋಗಿ ಮನೆಗೆ ಬಿಟ್ಟು ಬರ್ತಾನೆ ಎಂದವನಿಗೆ ಇಂದು ಮನೆಯಲ್ಲಿ ಯಾರೂ ಇಲ್ಲ ಎನ್ನುವ ಸಂಗತಿ ನೆನಪಿದ್ದಂತಿಲ್ಲ. ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದು ಮರೆತಿದ್ದೀರಾ ಅನಿಸುತ್ತದೆ. ಹೀಗೆ ಮಾತನಾಡುತ್ತಾ ನಿಂತ್ರೆ ಟೈಮ್ ಆಗ್ತದೆ, ನಾನು ಹೋಗ್ತೇನೆ, ನಿಮ್ಮ ಕಾರ್ ಕೀ ಕೊಡಿ ಎಂದು ಕೈ ಚಾಚಿದಳು. ತನ್ನ ಕುರ್ಚಿ ಬಿಟ್ಟು ಎದ್ದು ನಿಂತ ರಾಮ್, ನಾನೇ ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡ್ತೇನೆ, ಬನ್ನಿ ಮುದ್ದು ಎಂದಾಗ ಅಚ್ಚು ಕೈ ಕಟ್ಟಿ ಗುರಾಯಿಸುತ್ತಾ, ನೀವು ನಮ್ಮನ್ನು ಮನೆಗೆ ಬಿಡೋದಕ್ಕೆ ಬಂದ್ರೆ ನೀವು ಅಟೆಂಡ್ ಮಾಡ್ಬೇಕಾದ ಮೀಟಿಂಗ್ ನಾನ್ ಅಟೆಂಡ್ ಮಾಡೋದಾ ಎಂದು ಉಬ್ಬೇರಿಸಿ ಕೇಳಿದಳು. ಅವಳ ನಡು ಬಳಸಿ ಸನಿಹಕ್ಕೆ ಎಳೆದುಕೊಂಡ ರಾಮ್, ಹೋ, ಅಂತ ಪ್ಲಾನ್ ಸಹ ಇದೆಯಾ ಮುದ್ದು ನಿಮ್ಗೆ? ನನ್ನ ಮೀಟಿಂಗ್ ನೀವು ಅಟೆಂಡ್ ಮಾಡ್ತೀರಾ ಅಂದ್ರೆ ನನಗೂ ಖುಷಿನೇ. ನಾನು ಆರಾಮವಾಗಿ ನನ್ನ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ತೇನೆ ಎಂದವನ ಕಣ್ಣಿನಲ್ಲಿದ್ದ ತುಂಟಾಟ ಕಂಡು ನಸು ನಾಚಿದಳು ಹುಡುಗಿ. ರಾಮ್, ಇದು ಆಫೀಸ್ ಅನ್ನೋದು ನೆನಪಿರ್ಲಿ, ಮತ್ತೆ ನನ್ಗೆ ಸ್ಕೂಲ್ ಹತ್ತಿರ ಹೋಗುವುದಕ್ಕೆ ತಡವಾಗ್ತಿದೆ ಎಂದು ಎಚ್ಚರಿಸಿದವಳ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟ ರಾಮ್, ಹುಷಾರಾಗಿ ಡ್ರೈವ್ ಮಾಡಿ ಎಂದು ಎಚ್ಚರಿಸಿ ಕಾರ್ ಕೀ ಕೊಟ್ಟ. ನೀವು ಅಷ್ಟೇ ಬೇಗ ಮೀಟಿಂಗ್ ಮುಗಿಸಿಕೊಂಡು ಮನೆಗೆ ಬನ್ನಿ ಎಂದವಳ ಮಾತಿಗೆ ಏನಾದ್ರೂ ಸ್ಪೆಷಲ್ ಟ್ರೀಟ್ ಸಿಗುತ್ತಾ ನನ್ನ ಹೆಂಡತಿ ಕಡೆಯಿಂದ ಎಂದು ತುಂಟತನದಲ್ಲಿ ಕೇಳಿದ. ರಾಮ್ ಎಂದು ದೊಡ್ಡ ಕಣ್ಣು ಬಿಟ್ಟು ಗದರಿಸಿದ ಅಚ್ಚು ನಸು ನಗುತ್ತಲೇ ಆಫೀಸ್ನಿಂದ ರಾಮ್ ಕಾರ್ ತೆಗೆದುಕೊಂಡು ಮಗನ ಸ್ಕೂಲ್ ಕಡೆ ಹೊರಟಳು. ಎಷ್ಟೇ ಪ್ರಯತ್ನ ಮಾಡಿದ್ರೂ 10 ನಿಮಿಷ ತಡವಾಯಿತು. ಅಚ್ಚು ಕಾರ್ ಡೋರ್ ಓಪನ್ ಮಾಡಿದಾಗ ಸೆಕ್ಯೂರಿಟಿ ಜೊತೆ ಬಂದ ಆರವ್ ಮುಖ ಉಬ್ಬಿಸಿಕೊಂಡು ಕಾರ್ ಏರಿದ. ತನ್ನ ಪುಟ್ಟ ಮಗನು ಮುಖ ಊದಿಸಿಕೊಳ್ಳುತ್ತಿರುವುದನ್ನು ಕಂಡು, ಬಂಗಾರಿ, ಮಮ್ಮ ಮೇಲೆ ಸಿಟ್ಟು ಮಾಡಿಕೊಂಡಿದ್ಯಾ ನೀನು? ಸರಿ ಇಲ್ಲ ಕಣೋ ನೀನು. ಇವತ್ತು ಮಮ್ಮ ತನ್ನ ಬಂಗಾರಿಯನ್ನು ಕರೆದುಕೊಂಡು ಬರ್ತೀನಿ ಅಂತ ನಿಮ್ ಪಪ್ಪ ಜೊತೆ ಫೈಟ್ ಮಾಡಿ ಕಾರ್ ತಕೊಂಡ್ ಬಂದಿದ್ದಾಳೆ. ಅಂದ್ರೆ ನೀನು ಮಮ್ಮ ಮೇಲೆ ಸಿಟ್ಟು ಮಾಡಿಕೊಂಡು ಮುಖ ತಿರುಗಿಸಿ ಕುಳಿತಿದ್ಯಾ ಎಂದು ಬೇಸರದಲ್ಲಿ ನುಡಿದ ಅಚ್ಚು ಪುಟ್ಟ ಆರವ್ಗೆ ಬೆನ್ನೆ ಹಚ್ಚುವುದರಲ್ಲಿ ನಿಪುಣೆಯಾಗಿ ಬಿಟ್ಟಿದ್ದಳು. ಇಷ್ಟು ಹೊತ್ತು ತನ್ನ ಅಮ್ಮನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದ ಆರವ್ಗೆ ಅಚ್ಚು ಹೇಳಿದ ಮೇಲೆ ಇಂದು ತನ್ನನ್ನು ಕರೆದುಕೊಂಡು ಹೋಗಲು ಮಮ್ಮ ತಾನೇ ಖುದ್ದಾಗಿ ಡ್ರೈವ್ ಮಾಡಿಕೊಂಡು ಬಂದಿದ್ದಾಳೆ ಎಂದು ತಿಳಿಯಿತು.
ತನ್ನ ಪುಟ್ಟ ಕಣ್ಣುಗಳನ್ನು ಅರಳಿಸಿ, ವಾವ್ ಸೂಪರ್, ನನ್ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ ಮಮ್ಮ ಬಂದವಳೆ ಎಂದು ತನ್ನ ತೊದಲು ನುಡಿಯಲ್ಲಿಯೇ ನುಡಿದು ಚಪ್ಪಾಳೆ ತಟ್ಟಲು ಶುರು ಮಾಡಿದ ಮಗನನ್ನು ಕಂಡು ಮುಗುಳ್ನಕ್ಕಳು ಅಚ್ಚು. ಪ್ರೀತಿಯಿಂದ ಅವನ ತಲೆಯಲ್ಲಿ ಕೈ ಆಡಿಸಿ, ನಾಳೆಯೂ ನಾನೇ ಬರುದಾ ಎಂದು ಹೇಳುತ್ತಾ ಡ್ರೈವ್ ಮಾಡುವಾಗ ಇದ್ದಕ್ಕಿದ್ದಂತೆ ಅವಳ ಹುಬ್ಬುಗಳು ಗಂಟಾದವು. ಯಾವುದೋ ಕಾರು ತಮ್ಮ ಕಾರನ್ನು ಹಿಂಬಾಲಿಸಿ ಬರುತ್ತಿರುವುದು ಅವಳ ಗಮನಕ್ಕೆ ಬಂದಿತ್ತು. ಆದರೆ ಅವಳು ಕಾರ್ ಸ್ಲೋ ಮಾಡದೆ ನಾರ್ಮಲ್ ಸ್ಪೀಡ್ ನಲ್ಲೇ ಡ್ರೈವ್ ಮಾಡತೊಡಗಿದಳು. ಯಾರೋ ಪುಂಡರು ಇರಬೇಕು ಎಂದು ಭಾವಿಸಿದಳು. ತಾನವನಿಗೆ ಹೆದರಿ ಕಾರಿನ ವೇಗ ಹೆಚ್ಚಿಸಿ ಏನಾದರೂ ಅವಘಡ ಸಂಭವಿಸಿದರೆ ಅವಳ ಜೊತೆ ಮತ್ತೊಂದು ಪುಟ್ಟ ಜೀವವಿತ್ತು. ಸೊ ತನ್ನ ವಿಷಯದಲ್ಲಿ ಅಲ್ಲದೆ ಹೋದ್ರೂ ಮಗುವಿನ ವಿಷಯದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಅವಳು ಇಚ್ಛಿಸಲಿಲ್ಲ. ತನ್ನ ಕಾರಿನ ಮುಂದೆ ಸ್ಪೀಡ್ ಆಗಿ ಬಂದ ಕಾರ್ ಬ್ರೇಕ್ ತುಳಿದಾಗ ಹಾರವ್ ಹೆದರಿ ಮಮ್ಮ ಎಂದು ಚೀರಿ ತನ್ನ ಪಕ್ಕದಲ್ಲಿದ್ದ ಅಚ್ಚುನ ಅಪ್ಪಿಕೊಂಡ. ಕಾರ್ ಬ್ರೇಕ್ ತುಳಿದ ಅಚ್ಚು, ಬಂಗಾರಿ ನಾನು ಇದ್ದೀನಲ್ಲ ನಿನ್ ಜೊತೆ, ಯಾಕೆ ಹೆದರುವುದು ಎಂದು ಮೃದುವಾಗಿ ನುಡಿದು ಹೆದರಿ ಹಪ್ಪಿದ ಮಗನ ತಲೆ ಸವರುತ್ತಾ ಸಮಾಧಾನ ಮಾಡುತ್ತಿದ್ದಳು. ಅವಳ ನೋಟವೆಲ್ಲ ತನ್ನ ಮುಂದೆ ನಿಂತ ಕಾರಿನ ಬಳಿಯೇ ಇತ್ತು. ವೈಟ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ನ ಸೂಟ್ ತೊಟ್ಟು ಕಣ್ಣಿಗೇರಿಸಿದ ಗ್ಲಾಸ್ ಕೆಳಗಿಳಿಸುತ್ತಾ ತುಂಬಾ ಪ್ರೊಫೆಷನಲ್ ಆಗಿ ನಡೆದು ಬರುತ್ತಿದ್ದ ವ್ಯಕ್ತಿಯನ್ನು ಕಂಡು ಅಚ್ಚುಗೆ ಆಶ್ಚರ್ಯವಾಯಿತು. ಅವಳ ಹುಬ್ಬುಗಳು ಕುತೂಹಲದಿಂದ ಸಿಡಿದವು. ತನ್ನ ಕಾರಿನ ಕಡೆಯೇ ಬರುತ್ತಿದ್ದವನನ್ನು ಸೂಕ್ಷ್ಮವಾಗಿ ಗಮನಿಸಿದ ಅಚ್ಚಿಗೆ ಅವನು ತಾನು ಅಂದುಕೊಂಡಂತೆ ಪುಂಡನಲ್ಲ ಎಂದು ಅರ್ಥವಾಯಿತು. ಆದರೆ ಇಷ್ಟು ಹೊತ್ತು ತಮ್ಮ ಕಾರನ್ನು ಯಾವ ಕಾರಣಕ್ಕೆ ಹಿಂಬಾಲಿಸಿ ಬಂದ ಎನ್ನುವುದು ಅರ್ಥವಾಗಲಿಲ್ಲ. ಗೊಂದಲದಲ್ಲಿ ಶರಣ್ ಕಡೆ ದಿಟ್ಟಿಸಿ ನೋಡಿದಾಗ ಅವನು ಅವಳ ಕಾರಿನ ಬಳಿ ಬಂದು ವಿಂಡೋ ಗ್ಲಾಸ್ ಕೆಳಗಿಳಿಸುವಂತೆ ಸನ್ನೆ ಮಾಡಿದ. ತುಸು ಅಂಜುತ್ತಲೇ ಗ್ಲಾಸ್ ಕೆಳಗಿಳಿಸಿದವಳ ಎದೆ ದಸಕ್ಕೆಂದಿತು. ಅವನು ವಿಂಡೋ ಒಳಗೆ ಕೈ ಹಾಕಿ ಲಾಕ್ ಓಪನ್ ಮಾಡಿ ಕಾರ್ ಡೋರ್ ತೆರೆದ. ಆ ರಸ್ತೆಯಲ್ಲಿ ಅವರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಅವಳ ಜೊತೆಯೇ ಅವಳ ಬಂಗಾರಿಯೂ ಇದ್ದಾನೆ.